ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ನಾವು ಒಂದು 12 ಜನ ಸೇರ್ಕೊಂಡಿದ್ವಿ ಫ್ರೆಂಡ್ಸ್ಗೆಲ್ಲ ನಾನು ಪಿಂಕ್ ಕಲರ್ ಸೀರೆ ಉಟ್ಕೊಂಬರಕ್ಕೆ ಹೇಳಿದ್ದೆ. ಎಲ್ಲರೂ ಪಿಂಕ್ ಕಲರ್ ಸೀರೆ ಉಟ್ಕೊಂಬಂದರು. ಪ್ರತಿ ವರ್ಷವೂ ನಮ್ಮನೇಲೆ ಆಚರಿಸ್ತೀವಿ. ನಮ್ಮನೆ ಮೇಲ್ಗಡೆ ನಾವು ಆಚರಿಸ್ತೀವಿ. ಮಾಡಿ ಮೇಲೆ ಜಾಗ ಇದೆ, ಒಂದು ಹಾಲ್ ಇದೆ, ಅಲ್ಲಿ ಆಚರಿಸ್ತೀವಿ. ಎಲ್ಲರೂ ಖುಷಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಿಸೋಕ್ಕೆ ಎಲ್ಲರೂ ಬರ್ತಾರೆ, ಯಾರೂ ಬರಲ್ಲ ಅನ್ನಲ್ಲ. ಎಲ್ರಿಗೂ ಫೋನ್ ಮಾಡಿ ಕರೆದಾಗ ನಾವು ಬರ್ತೀವಿ ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲರೂ ಬಂದಿದ್ದರು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಹಿಳಾ ದಿನಾಚರಣೆ ಆಚರಿಸ್ತಿದ್ದೀವಿ. ಈಗ ಪ್ರಾರ್ಥನೆ, ಮೊದಲಿಗೆ ಪ್ರಾರ್ಥನೆ. ಸರಿ, ಶ್ರೀಮತಿ ವಾಣಿ ಅವರಿಂದ ಪ್ರಾರ್ಥನೆ. ಈಗ ಎಲ್ಲರಿಗೂ ನಮಸ್ಕಾರ. ನಾನು ಈಗ ತಾಯಿ ಶಾರದಾ ಮಾತೆ ಬಗ್ಗೆ ಒಂದು ಹಾಡನ್ನು ಹೇಳ್ತಾ ಇದ್ದೀನಿ. ಶೃಂಗೇರಿ ನಿಲಯೇ ಶಾರದೆ ತುಂಗಾಗೀರವಿ ಹಾರಿಣಿ ವರದೆ. ಶೃಂಗೇರಿ ನಿಲಯೇ ಶಾರದೆ ಶುಭಮಂಗಳೇ. ಮಂಗಳಾಗಿ ಮಧುಕೈಕ ಭಮರ್ದಿನಿ ಸಂಗೀತ ಪ್ರಿಯ ನಾರದ ಜನನಿ. ಮಂಗಳಾಗಿ ಮಧುಕೈಕ ಭಮರ್ದಿನಿ ಸಂಗೀತ ಪ್ರಿಯ ನಾರದ ಜನನಿ. ಶೃಂಗೇರಿ ನಿಲಯೇ ಶಾರದೆ ಶುಭಮಂಗಳೇ. ವೀಣಾ ಪುಸ್ತಕ ಮಾಲಾಧಾರಿಣಿ. ವೀಣಾ ಪುಸ್ತಕ ಮಾಲಾಧಾರಿಣಿ. ದಾನವ ಕುಲ ಸಂಹಾರಿಣಿ. ನಾರಾಯಣಿ ಭಾನುಕೋಟಿ ಸಮತೇಜ ಪ್ರಕಾಶಿನಿ. ಆನಂದಾಮೃತವರ್ಷಿಣಿ ಜನನಿ. ಭಾನುಕೋಟಿ ಸಮತೇಜ ಪ್ರಕಾಶಿನಿ. ಆನಂದಾಮೃತವರ್ಷಿಣಿ ಜನನಿ. ಶೃಂಗೇರಿ ನಿಲಯೇ ಶಾರದೆ ಶುಭಮಂಗಳೇ. ವೇದಾಖಿಲ ಶಾಸ್ತ್ರಾಗಮ ಸಾರೆ. ಆದಿಶಂಕರ ಅರ್ಚಿತೆ ಮಧುರೆ. ಶ್ರೀಧರ ದಾಸ ಹೃದಯಾಬ್ಜತಾರೆ. ಮೋದಕವೇ ನಿಜ ಯೋಗ ವಿಚಾರೆ. ಶೃಂಗೇರಿ ನಿಲಯೇ ಶಾರದೆ ತುಂಗಾತೀರವಿ ಹಾರಿಣಿ ವರದೆ. ತುಂಗಾತೀರವಿ ಹಾರಿಣಿ ವರದೆ. ತುಂಗಾತೀರವಿ ಹಾರಿಣಿ ವರದೆ. ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. 5ನೇ ವರ್ಷದ್ದು ನಮ್ಮದು ಮಹಿಳಾ ದಿನಾಚರಣೆ ಆಚರಿಸ್ತಿದ್ದೀವಿ. 5 ವರ್ಷ ಅಂದರೆ ಮೊದಲು ನಾವು 6 ಜನ ಇದ್ವಿ. 6 ಜನ ನಾವು ಇದ್ದಾರೆ, ಒಂದು 3-4 ಜನ ಇಲ್ಲೆಲ್ಲ ಒಂದಿದ್ರು. ಹಂಗಾಗಿ ಅವಾಗ ಆಚರಿಸ್ಕೊಂಡ್ಬಂದ್ವಿ. ಪ್ರತಿ ವರ್ಷನೂ ನಾವು ಮಹಿಳಾ ದಿನಾಚರಣೆ ಆಚರಿಸ್ತೀವಿ. ಅವತ್ತು ಆಚರಿಸ್ತಿಲ್ಲ ಅಂದ್ರೂ ಮುಂದೆ ಒಂದು ವಾರ ಮುಂದೆ ಆಚರಿಸ್ತೀವಿ. ಹಂಗಾಗಿ ಇಲ್ಲಿ ಇನ್ನೂ ಜಾಸ್ತಿ ಜನ ಹೆಚ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ಹಿಂಗೆ ಮುಂದೆ ಇನ್ನೂ ತುಂಬ ಜನ ಸೇರಬೇಕು ನಮ್ಮ ಮಹಿಳಾ ದಿನಾಚರಣೆಗೆ ಅಂತ ಇಲ್ಲಿ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಸ್ವಾಗತ ಬಯಸ್ತೀನಿ ನಾನು. ಎತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಪ್ರತಿಯೊಂದು ಹೆಣ್ಣಿಗೂ ದೇವತೆ ಸ್ಥಾನದಲ್ಲಿ ನೋಡ್ತಾರೆ ಪ್ರತಿಯೊಬ್ಬರೂ. ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವತೆ ವಾಸವಾಗಿರ್ತಾರೆ ಅಂತ. ಹಂಗಾಗಿ ನಾನೀಗ ಪ್ರತಿಯೊಬ್ಬರಿಗೂ ಎಲ್ಲರ ಮನೆಯಲ್ಲೂ ಅವ್ರವ್ರ ಹೆಣ್ಮಕ್ಳು ಇರ್ತಾರೆ. ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಸಹನೆಯಿಂದ ನೋಡ್ಕೋಬೇಕು. ಹಾಗೆ ನಾನು ಇಲ್ಲಿ ಯಾರ್ಯಾರನ್ನ ಸ್ವಾಗತ ಬಯಸ್ತಿದ್ದೀನಿ. ನಾನು ಮೊದಲಿಗೆ ನಿರ್ಮಲಕ್ಕ ಹಾಗೂ ಲತಕ್ಕ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳು. ಸ್ವಾಗತ ಸರ್, ಅವ್ರು ಕಟ್ ಮಾಡಿ. ನಾನಿಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಗತ ಬಯಸ್ತೀನಿ. ಮೊದಲಿಗೆ ನಾವು ಲತಕ್ಕ, ನಿರ್ಮಲಕ್ಕ ಅವ್ರಿಗೆ ಸ್ವಾಗತ ಬಯಸ್ತೀವಿ. ಹಾಗೆ ಮಮತಾ, ಭಾಗ್ಯ ಆಂಟಿ, ಗಗನ, ಹಾಗೆ ವಾಣಿ, ಹಾಗೆಯೇ ಲತಾ, ಇನ್ನೂ ಮುಂತಾದವರು ಇನ್ನೂ ತುಂಬ ಜನ ಬಂದಿದ್ದರು. ಅವ್ರಿಗೆಲ್ಲ ಸ್ವಾಗತ ಬಯಸ್ತಿದ್ದೀನಿ.
ಎಲ್ರಿಗೂ ಸ್ವಾಗತ ಬಯಸ್ತಾ ಹೆಣ್ಮಕ್ಳುಗಳು ಮಹಿಳೆ ಬಗ್ಗೆ ಒಂದು 3 ನಿಮಿಷದ ಮಾತಾಡಬೇಕು. ನಮ್ಮಲ್ಲೇ ಏನೇನು ಮಾತಾಡ್ತೀವಿ ಮಹಿಳೆ ಬಗ್ಗೆ ಅಂತ 3 ನಿಮಿಷ ಮಾತಾಡ್ತಿದ್ದಾರೆ ಪ್ರತಿಯೊಬ್ಬರೀಗ ನೋಡಿ. ಮಮತಾರವರೀಗ ಮಹಿಳೆ ಬಗ್ಗೆ ಒಂದು 3 ನಿಮಿಷದ ಮಾತುಕತೆ. ಹಾಯ್ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇವತ್ತು ವಿಮೆನ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ ಆ್ಯಂಡ್ ವಿಶಸ್ ಹ್ಯಾಪಿ ಯುಗಾದಿ. ಅಡ್ವಾನ್ಸ್ ಆಗಿದೆ. ಹ್ಯಾಪಿ ಯುಗಾದಿ. ನಾವೇನು ಮನೇಲಿ ಕಾಮಾಕ್ಷಿ ಕಂತರು ಅಂತ ಬಂದ್ವಿ. ಎಲ್ಲನೂ ಫ್ರೆಂಡ್ಸ್ ಎಲ್ಲ ಸೇರಿರೋದು ನೋಡೋದು ಅಂತಲೇ ಆಸೆ ಅಂತ ಬಂದ್ವಿ. ನೋಡೋದಕ್ಕೋಸ್ಕರನೇ ಎಸ್ಪೆಷಲಿ ನಾನು ಯೂಶಲಿಯಾಗಿ ಎಲ್ಲದಕ್ಕೂ ಅಷ್ಟು ಜಾಯ್ನ್ ಆಗಲ್ಲ. ಆದರೂ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ಅವ್ರ ಮುಖ ನೋಡೋಕ್ಕೆ ಚೇರಪ್ ಆಗಬೇಕಂತ ಬಂದಿದ್ದೀನಿ ಅಷ್ಟೇ. ಆಮೇಲೆ ಅಷ್ಟೇ ಸಾಕು. ಹ್ಯಾಪಿ ಎರಡು ಎಲ್ರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆ ಶುಭಾಶಯಗಳು. ಏನಂದರೆ ನಾವು ಹೆಣ್ಮಕ್ಳು ಯಾವಾಗಲೂ ಮನೆ ಕೆಲಸ ಅದು ಇದು ಅಂತ ಟೈಮೇ ಕೊಡಲ್ಲ. ನಮಗೋಸ್ಕರ ಈಗ ನಾವು ನಮ್ಮ ಫ್ರೆಂಡು ಇವರು ತುಂಬ ಇಷ್ಟ ನನಗೆ ಕಾಮಾಕ್ಷಿ ಅಂದರೆ. ಗಗನ ಕಡೆಯಿಂದ ಬಂದಿದ್ದೀನಿ ನಾನು. ಈ ಸರಿನೇ ಬಂದಿರೋದು. ತುಂಬ ಇಷ್ಟ ಆಯಿತು ನನಗೆ. ಹೀಗೆ ಯಾವಾಗಲೂ ಮಾಡ್ತಾ ಇರಬೇಕು. ಹೆಣ್ಮಕ್ಳಿಗೋಸ್ಕರ ನಾವು ಟೈಮ್ ಕೊಟ್ಟು ಹಿಂಗೆ ಮಾಡಬೇಕು, ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಹೇಗಿರ್ತೀರಾ? ಮನೇಲಿ ಅದೇ ಮನೆ ಕೆಲಸ. ನಾವು ನಮ್ಮ ಮಕ್ಕಳಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಗಂಡನಿಗಿಂತ ತಂದೆ ತಾಯಿಗಿಂತ ನನ್ನ ಮಕ್ಳಿಗೆ ಜಾಸ್ತಿ ಕಷ್ಟಪಟ್ಟು ಅವ್ರನ್ನ ಒಂದು ಲೆವೆಲ್ಲಿಗೆ ತಂದು ತುಂಬ ಎಲ್ಲ ಚೆನ್ನಾಗಿದ್ದೀವಿ. ನಾವೆಲ್ಲ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಹೆಣ್ಮಕ್ಳು ಚೆನ್ನಾಗವ್ರೆ. ಹೌದಾ? ಚೆನ್ನಾಗಿದ್ದಾನೆ, ಎಲ್ಲ ಚೆನ್ನಾಗವ್ರೆ. ಮಗ ಇದ್ದಾನಾ? ನನ್ನ ಹೆಸರು ಲತಾ ಅಂತ. ಇವತ್ತು ವುಮೆನ್ಸ್ ಡೇ ಆಚರಿಸೋಕೆ ಬಂದಿದ್ದೀವಿ ನಮ್ಮ ಊರ್ಗಿತ್ತಿ ಮನೆಗೆ. ಆಮೇಲೆ ಬಂದ್ರು ಸಹಿಸ್ಕೊಂಡು ಹೋಯ್ತಾಳೆ. ಏನೇ ಇದಕ್ಕೂ ತ್ಯಾಗಕ್ಕೆ ಸಿದ್ಧ ಆಗಿರ್ತಾಳೆ ಅಷ್ಟೇ. ವಂದನೆಗಳು ಬೇಡ ಅಂತ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ಇಲ್ಲಿ ಎಲ್ಲರೂ ನಾವು ಸ್ನೇಹಿತರು ಎಲ್ಲ ಸೇರ್ಕೊಂಡು ಕಾಮಾಕ್ಷಿ ಮನೆಯಲ್ಲಿ 5 ವರ್ಷದಿಂದ ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ದೀವಿ. ಹೆಣ್ಣು ಅಂದರೆ ಅಬಲೆ ಎಲ್ಲ ಸಬಲೆ. ಹೆಣ್ಣು ಯಾವಾಗ್ಲೂ ಮನೆಯಲ್ಲಿ ಎಲ್ಲ ರೀತಿ ಪಾತ್ರ ವಹಿಸ್ಬೇಕು. ಮಗಳಾಗಿ, ಸೊಸೆಯಾಗಿ, ಅಮ್ಮ ಆಗಿ, ತಂಗಿ ಆಗಿ, ಅಕ್ಕ ಆಗಿ ಪ್ರತಿಯೊಂದು ಹೆಣ್ಣು ಪಾತ್ರ ವಹಿಸ್ಬೇಕು. ಮೊದಲು ಮದುವೆಗೆ ಮುಂಚೆ ಹೆಣ್ಣು ಎಲ್ಲ ರೀತಿನೂ ಮನೆಯಲ್ಲಿ ಎಲ್ಲ ಸಹಿಸ್ಕೊಂಡು ಎಲ್ಲ ಇರ್ತಾರೆ. ಆದರೆ ಒಬ್ಳು ಸೊಸೆಯಾಗಿ ಬಂದಾಗ ಪ್ರತಿಯೊಂದೂ ಎಲ್ಲ ರೀತಿ ಸಹನೆ, ತಾಳ್ಮೆ ಎಲ್ಲ ಗಂಡನ ಮನೆಯಲ್ಲಿ ತಂದ್ಕೊಂಡು ನಿಭಾಯಿಸ್ಬೇಕು. ಇಷ್ಟು ಮತ್ತೆ ಬಗ್ಗೆನೇ ಹೇಳಿ. ಅತ್ತೆ ಮನೇಲಿ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ. ಅರ್ಧ ನಾನು ಕೆಲಸ ಮಾಡಿದ್ರೆ ಅರ್ಧ ಅವ್ರು ಮಾಡ್ತಾರೆ. ಎಲ್ಲ ರೀತಿನೂ ಹೊಂದ್ಕೊಂಡು ಹೋಗಿದ್ದಾರೆ. ನನ್ನ ಮದುವೆಗೆ 16 ವರ್ಷದಿಂದನೂ ಯಾವುದೇ ರೀತಿ ತೊಂದರೆಗಳು ಆಗಿಲ್ಲ. ಥ್ಯಾಂಕ್ ಯು. ನಿರ್ಮಲಾ ಅವರಿಂದ ಮಾತು, ಮಹಿಳೆ ಬಗ್ಗೆ ಮಾತು. ನಿರ್ಮಲಾ ಅಂತ. ನಾನು ಚಿಕ್ಕಮಗಳೂರಿಂದ ಬಂದಿರೋದು. ನನ್ನ ವಾರ್ಗೀತಿ ಕಾಮಾಕ್ಷಿ ಅಂತ ನನ್ನ ಕರೆದು 6 ವರ್ಷದಿಂದ ಮಾಡ್ತಿದ್ದಾರೆ. ನನಗೇನಂದರೆ ಹೆಣ್ಣು ಅಂತ ಒಂದು ಧೈರ್ಯ ಇರಬೇಕು. ಹೆಣ್ಣು ಅಬಲೆ ಅಲ್ಲ. ಹೆಣ್ಣೇ ಒಂದು ಶಕ್ತಿ, ಹೆಣ್ಣೇ ಒಂದು ದೇವರು, ಹೆಣ್ಣೇ ಒಂದು ಅವಳನ್ನು ಬಿಟ್ಟು ಮುಂದುವರಿಯೋಕ್ಕಾಗಲ್ಲ. ಹೆಣ್ಣಿಲ್ಲದೆ ಮುಂದುವರಿಯೋಕ್ಕೆ ಸಾಧ್ಯವೇ ಇಲ್ಲ. ಯಾವ ಗಂಡಸಿಗೆ ಆಗಲಿ ಒಂದು ಹೆಣ್ಣು ಇರಬೇಕು. ಹೆಣ್ಣೇ ದೇವತೆ ಮನೆಗೆ. ನಾನು ತುಂಬ ಕಷ್ಟದಿಂದ ಬಂದಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಆದರೆ ನಮ್ಮ ಅತ್ತೆ ಸೊಸೆಯಲ್ಲೂ ಕಷ್ಟಪಟ್ಟಿದ್ದೀನಿ, ಅತ್ತೆ ಮಾವಂದಿರಲ್ಲೂ ಕಷ್ಟಪಟ್ಟಿದ್ದೀನಿ. ಆದರೆ ಇವಾಗ ಸ್ವಲ್ಪ ಧೈರ್ಯ ತಗೊಂಡು ಸಂಘ ಸಂಸ್ಥೆ ಭಜನೆ ಅಂತ ಓಡಾಡ್ಕೊಂಡು ಆರಾಮಾಗಿದ್ದೀನಿ. ನನಗೆ ನನ್ನ ಮಗಳೇ ಒಂದು ಶಕ್ತಿ. ನನ್ನ ಮಗಳು ಫಾರಿನಲ್ಲಿರೋದು. ಅವಳು ನನಗೇನು ಬೇಕಾದರೂ ಸಪೋರ್ಟ್ ಮಾಡ್ತಾಳೆ. ಅವಳಿಂದ ನನ್ನಿಂದ ಗಂಡ್ಮಕ್ಳು ಮಾಡ್ತಾರೆ. ಗಂಡ್ಮಕ್ಳು ಒಳ್ಳೆಯವರೇ. ಅವರು ಗಂಡ್ಮಕ್ಳೇನು ಕೆಟ್ಟದು ಅಂತ ನಾನು ಹೇಳ್ತಿಲ್ಲ. ಅವರು ತುಂಬ ಒಳ್ಳೆಯವರು. ಆದರೆ ನನಗೆ ಬೆಂಬಲಾಗಿ ನಿಂತಿರೋದು ನನ್ನ ಮಗಳು. ಅವಳಿಂದ ನಾನಿಲ್ಲ. ನಾನು ಎಲ್ಲೇ ಹೋಗಲಿ, ನೀನು ಹೋಗಮ್ಮ, ಎಲ್ಲಿಗೆ ಬೇಕಾದರೂ ಹೋಗಮ್ಮ, ನಾನು ಸಪೋರ್ಟಾಗಿರ್ತೀನಿ. ನೀನು ಯಾವ ಊರಿಗೆ ಹೋಗ್ತೀನಿ, ಯಾವ ದೇಶಕ್ಕೆ ಹೋಗ್ತೀಯಾ, ನಾನು ಕಳಿಸ್ತೀನಿ ದುಡ್ಡು, ನೀನು ಹೋಗು, ಧೈರ್ಯದಿಂದ ಇರು. ಇದ್ಮೇಲೆ ನಾನಿದ್ದೀನಿ ಅಂತ ಹೇಳಿ ಅವಳು ನನಗೆ ಧೈರ್ಯ ಕೊಟ್ಟಿದ್ದಾಳೆ.
ಆದ್ದರಿಂದ ನಾನು ಯಾರು ಎಲ್ಲೇ ಕರೀಲಿ ಎಲ್ಲೇ ಹೋಗಲಿ ನಾನು ಹೋಗ್ತಾ ಇರ್ತೀನಿ. ಸಂಘದಲ್ಲಿ ಭಜನೆ ಮಾಡ್ತೀವಿ, ಆಟ ಇದು ಈಗ ಫಂಕ್ಷನ್ ಮಾಡ್ತೀವಿ ನಾವು, ಅಲ್ಲಿ ಕೋಲಾಟ ಮಾಡ್ತಿದ್ದೀವಿ, ನಾಟಕ ಆಡ್ತಾಯಿದ್ದೀವಿ, ಹಾಡುಗಳು ಹೇಳ್ತಾಯಿದ್ದೀವಿ. ಎಲ್ಲ ಥರದ್ದು ಸಂಘ ಸಂಸ್ಥೆಯಲ್ಲೂ ಇದ್ದೀನಿ. ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ ನಾವು ಭಜನೆ ಮಾಡೋಕ್ಕೆ, ರಾಘವೇಂದ್ರ ಮಠಕ್ಕೆ, ಆಸನಾಂಬಕ್ಕೆ ಎಲ್ಲ ತಕ್ಕೂ ಹೋಗ್ತಿದ್ವಿ ಭಜನೆ ಮಾಡೋಕ್ಕೆ. ಆದ್ದರಿಂದ ಅದು ಹೆಣ್ಣೆ ಒಂದು ಅಬಲೆ ಅಂತ ತಿಳ್ಕೊಂಡು ಹೆಣ್ಣು ಯಾವುದಕ್ಕೂ ಧೈರ್ಯ ಕೇಳಬಾರ್ದು ಯಾವತ್ತೂ. ಅವಳು ಶಕ್ತಿ, ಅವಳು ಹೆಣ್ಣು ಎಲ್ಲರಿಗೂ ಶಕ್ತಿ, ದೇವತೆ ಥರ ಇರೋದವಳು. ಹಾಗಾಗಿ ನಾನು ನಮಸ್ಕಾರ ಮಾತು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮಿಂದ ಎಲ್ಲರಿಗೂ ಸಾರಿ ಕೇಳ್ತೀನಿ, ಲೇಟಾಗಿ ಬಂದ್ವಿ. ನಾನು ಮಮತಾ, ನನ್ನ ಹೆಸರು ರೇಣುಕಾ ಅಂತ. ಬಟ್ ಇದರಲ್ಲಿ ಒಂದು 4 ಜನ ಗೊತ್ತು ಅಷ್ಟೇ ನನಗೆ, ಬೇರೆಯವ್ರ ಹೆಸರು ಗೊತ್ತಿಲ್ಲ. ಆಮೇಲೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊತೀನಿ, ಪರಿಚಯ ಮಾಡ್ಕೊಳ್ಳಿ. ಆಮೇಲೆ ಇವ್ರು ಕಾಮಾಕ್ಷಿ ಅವ್ರು ಗೊತ್ತು. ಹಾಗಾಗಿ ಮತ್ತು ನಾನು ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ವರ್ಷ ಆಯಿತು. ನನಗೆ ಮಮತಾ 9 ವರ್ಷದಿಂದ ಫ್ರೆಂಡ್ಸ್, ನಾನು ಮಮತಾ. ಇವತ್ತು ಆ್ಯಕ್ಚುಲಿ ನಾನು ಸಂಘಕ್ಕೆ ಸೇರಬೇಕು ಅಂದರೆ ಅವರೇ ಕಾರಣ ಮೇಯ್ನು ನನಗೆ. ನಾನು ಹಾಸನಿಗೆ ಬಂದಾಗ ನನಗೆ ಏನೂ ಗೊತ್ತಿರಲಿಲ್ಲ ಸಂಘದ ಬಗ್ಗೆ ಆಗಲಿ ಏನು. ನಾನು ಮದುವೆ ಬಂದು ಮನೇಲಿ ಇದ್ದವಳು, ಆಚೆ ಯಾವತ್ತೂ ಹೋಗಿಲ್ಲ. ಅವರಿಂದ ಪರಿಚಯ ಆದಮೇಲೆ ನನಗೆ ಸಂಘ, ಫ್ರೆಂಡ್ಶಿಪ್ಪು ಎಲ್ಲ ಆಗಿತ್ತು. ಮಮತಾಗೆ ಮಾತ್ರ ನನ್ನ ಜೀವ ಇರೋ ತನಕನೂ ಮರೆಯೋಕ್ಕಾಗಲ್ಲ. ನಾನು ಅಷ್ಟು ನನಗೆ ಸಪೋರ್ಟಾಗಿದ್ದಾರೆ. ಇವತ್ತಿನವರೆಗೂ ನನಗೆ ಕಷ್ಟ ಸುಖಕ್ಕಾಗಲಿ ಅವ್ರು ನನ್ನ ಬೆನ್ನೆಲುಬಾಗಿದ್ದಾರೆ ಮಮತಾ. ಒಂದು ಏನೇನೋ ನಮ್ಮನೆ ಸಮಸ್ಯೆ ಇದ್ರೂ ನಾನು ಅವ್ರ ಹತ್ರ ಶೇರ್ ಮಾಡ್ಕೊತೀನಿ. ಏನಿದ್ರು ಒಂಥರ ನನಗೆ ಅಕ್ಕ ಇದ್ದಂಗೆ ಅಂತಲೇ ಹೇಳ್ಬೋದು ಅವರು. ಮತ್ತು ಇದು ಹೆಣ್ಣಿನ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ. ಅತ್ತೆದಾಗಲಿ, ಸೊಸೆದಾಗಲಿ, ನಾದಿನಿದ್ದಾಗಲಿ, ಅದೆಲ್ಲ ನಾವು ಸಫರ್ ಪಟ್ಟು ಬಂದಿದ್ದೀವಿ. ಅದಕ್ಕೆ ಧೈರ್ಯನೂ ಫ್ರೆಂಡ್ಸ್ ಆಗಿ ಮಮತಾನೂ ತುಂಬ್ತಾರೆ, ಹಂಗಲ್ಲ ಹಿಂಗಿರಿ, ಹಿಂಗಲ್ಲ ಹಂಗಿರಿ ಅಂತ. ಬಟ್ ಮೇಯ್ನು ಎಲ್ಲದಕ್ಕೂ ಗಂಡ ಆದವರು ಸಪೋರ್ಟಾಗಿ ನಿಲ್ಲಬೇಕು. ನನಗದು ಮೇಯ್ನ್ ಇದೆ. ನನ್ನ ಗಂಡ ಎಲ್ಲದಕ್ಕೂ ನನಗೆ ಸಪೋರ್ಟಾಗಿ ನಿಂತಿದ್ದಾರೆ, ಅದೊಂದು ಹೇಳ್ತೀನಿ. ಮತ್ತು ನಾನು ಮೇಕಪ್ ಆರ್ಟಿಸ್ಟ್ ಆ್ಯಕ್ಚುಲಿ. ನನ್ನ ಗಂಡ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನನಗೆ ಮನೆಯಿಂದ ನಾನು 2 ವರ್ಷ ಮಗು ಇದ್ದರೆ ಮಗುಗೆ ಬಿಟ್ಟು ನಾನು ಒಂದು 2 ತಿಂಗಳು ಬೆಂಗಳೂರಲ್ಲಿದ್ದು ಕಲ್ತು ಬಂದು ಈಗಲೂ ನನ್ನ ಗಂಡ ಸಪೋರ್ಟಾಗಿದ್ದಾರೆ, ಹೋಗು ಮಾಡು ಅಂತ. ಇಷ್ಟು ಹೇಳ್ತೀನಿ. ಮತ್ತು ಹೆಣ್ಣಿನ ಬಗ್ಗೆ ಹೇಳ್ಬೇಕಂದ್ರೆ ಹೆಣ್ಣು ಎಲ್ಲದಕ್ಕೂ ಅಡ್ಜಸ್ಟಾಗಿ ಹೋಗಲೇಬೇಕು. ಏನೂ ಪ್ರಾಬ್ಲಮ್ ಇಲ್ದಲೆ ಮನೇಲಿ ಜಗಳ ಎಲ್ಲ ಕಾಮನ್ನು. ಬಟ್ ಎಲ್ಲದಕ್ಕೂ ಹೆಣ್ಣು ಎಲ್ಲನೂ ಸಹಿಸ್ಕೊಂಡು ಹೋಗೋದೇ ಒಂದು ಹೆಣ್ಣು. ಬಟ್ ಹಂಗಂತ ತುಂಬ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಮೀರಿ ತುಂಬ ತಾಳ್ಮೆ ಕಳ್ಕೊಂಡು ಮಾತಾಡಬೇಕಾಗುತ್ತೆ ಹೆಣ್ಣು. ಅದೊಂದು ಹೇಳ್ತೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನಾವು ಕಾಮಾಕ್ಷಿಯವ್ರ ಕಡೆಯಿಂದ ಪರಿಚಯ. ಕಾಮಾಕ್ಷಿ ನಮ್ಮೂರ ಮಗಳು, ನಾನು ಅವ್ರ ಊರಿಗೆ ಸೊಸೆಯಾಗಿ ಹೋಗಿದ್ದೀನಿ. ಇನ್ನೇನು ಚಿಕ್ಕ ವಯಸ್ಸಲ್ಲಿ ಮದುವೆ ಇದ್ದೀವಿ. ಚಿಕ್ಕದ್ರಲ್ಲಿ ಆಟ ಆಡೋ ವಯಸ್ಸಲ್ಲಿ ನಮ್ಗೆ ಅದನ್ನೆಲ್ಲ ಮೆಮೊರಿ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿ ಅತ್ತೆ ಮೈದ್ನ ಅಂತ ಮನೇಲಿ ತುಂಬ ಜನ ನಾವಿದ್ದವ್ರಿಗೆ 3 ಜನ ತಗೊಂಡೋಗಿ 12 ಜನ ಇರೋ ಮನೆ ಒಳಗೆ ಏನು ಮಾಡೋದು ಅಂತ ಗೊತ್ತಾಗ್ದೇ ದಿನ ಬರೀ ಅಳದೇ ಆಗೋದು. ಹತ್ರೂ ಇರೋಕ್ಕಿದ್ರೆ ಇಷ್ಟ ಇರೋ ಹೋಗು ಇದ್ದೀನಿ ಮಗನ ಮನೆಗೆ ನಾವು. ಹಂಗಾಗಿ ಆಮೇಲೆ ಮಗಳ ಮದುವೆ ಮಾಡಿದ್ರು ಬೇಗ ಚಿಕ್ಕ ವಯಸ್ಸಿಗೆ. ಇವಾಗ ಎಲ್ಲ ಚೆನ್ನಾಗಿದ್ದೀವಿ. ಒಟ್ಟಿನಲ್ಲಿ ಯಾವಾಗೆಲ್ಲ ಹೇಳಿ ಮತ್ತೆ ಕೇಳ್ತಿರಲಿಲ್ಲ, ಇವಾಗ ಹೇಳ್ಕೊಂಡು ಅಂದರೆ ನಿನ್ನಿಂದ ನಾವೆಲ್ಲ ಆಗಿದ್ದು ಅಂತ ಅಂತಾರೆ. ಅದಕ್ಕೆ ಸ್ವಲ್ಪ ಹೆಣ್ಮಕ್ಳು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಅವ್ರನ್ನ ಆಮೇಲೆ ನಮ್ಮ ಥರ ತಗೊಬಂದು ನಾವು ಹಠ ಮಾಡ್ಕೊಂಡು ಅವ್ರನ್ನ ನಾವು ಬಳಕೆ ನಡೆಸೋಕೆ ಹೋದರೆ ಏನೂ ನಡೆಸೋಕ್ಕಾಗೋದಿಲ್ಲ. ನಾವು ತಾಳ್ಮೆಯಿಂದ ಇರೋದಕ್ಕೆ ಇವಾಗ ಒಂದು 18 ವರ್ಷ ಕಷ್ಟಪಟ್ಟು ಈಗ ಚೆನ್ನಾಗಿದ್ದೀವಿ. ಹಾಸನಿಗೆ ಬಂದು ನನ್ನ ಮಗಳನ್ನ ಮದುವೆ ಮಾಡಿ 1 ವರ್ಷ ಆಗಿದೆ. ಈಗ ನನ್ನ ಮಗಳು ನಮಗೆ ಸಖತ್ತು ಮಗಳು ಅಂದರೆ ಮಗನಿಗಿಂತ ಹೆಚ್ಚಾಗಿ ನನ್ನ ಮಗಳೆಲ್ಲ ಮಾಡಿದ್ದಾಳೆ. ಈಗ 2 ಹೆಣ್ಮಕ್ಳು, ಒಬ್ಳು ದುಡಿತಾಳೆ, ಒಬ್ಳು ಮದುವೆ ಮಾಡಿದ್ವಿ, ಮಗ ಚಿಕ್ಕವನು. ಅದೇ ಇನ್ನೇನು ಹೆಣ್ಮಕ್ಳು ಅಂದರೆ ಸ್ಟ್ರಾಂಗ್ ಆಗಿರಬೇಕು ಅಂತ. ಅದೇ ನಮ್ಗೆ ಯಾವಾಗ ಪೆಟ್ಟು ಸಖತ್ತಾಗಿ ಬೀಳ್ತಿರುತ್ತೆ ಅವಾಗ ಸ್ಟ್ರಾಂಗ್ ಆಗಿದ್ವಿ ನಾವು. ಎಲ್ಲ ಸುಖದಿಂದ ಬೆಳೆಯೋಕ್ಕಂತೂ ಆಗೋದಿಲ್ಲ. ಇಷ್ಟೇ ಒಂದೆರಡು ಮಾತು ಹೇಳಿ ಮುಗಿಸ್ತೀವಿ. ನೋಡಬೇಕು ಯಾಕೆ ಸೇರಿದ್ದೀವಿ ಅಂದರೆ ಮಹಿಳೆಯರ ದಿನಾಚರಣೆ ಆಚರಿಸ್ಕೋಸ್ಕರ ಸೇರಿದ್ದೀವಿ. ಪ್ರತಿ ವರ್ಷ ಮಹಿಳೆಯರ ದಿನಾಚರಣೆ 8ರಂದು ಆಚರಿಸ್ತೀವಿ ನಾವು. ಯಾಕೆ ಆಚರಿಸ್ತೀವಿ ಅಂದರೆ ಮುಂಚೆ ನಾವು ಏನು ಮಾಡ್ತೀವೋ ಬರೀ ಮನೆಯೊಳಗೆ ಇದ್ವು, ನಮಗೆ ಅಂತ ಒಂದು ದಿನ ಬೇಕು. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಇಲ್ಲ ಆಗಿದ್ರೆ ನಾವು ಇವತ್ತು ಸೇರ್ತಿದ್ವಾ ಒಂದಕ್ಕೊಂದು ದಿನ. ಹಾಗಾಗಿ ಇವತ್ತು ಮಹಿಳೆಯರ ದಿನ ನಮ್ಮನ್ನು ನಾವು ಆಚರಿಸ್ಕೋಬೇಕು, ನಮ್ಮನ್ನು ನಾವು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ. ಇದು ಯಾಕೆ ಗಂಡಸರು ಇಲ್ಲ, ಯಾಕೆಂದ್ರೆ ಅವ್ರು ಬರಲ್ಲ. ಸೊ ಹಾಗಾಗಿ ಅವ್ರು ಯಾವ ಥರ ನಮ್ಗೆ ಆಚರಿಸ್ತಾರ ಇಲ್ಲ, ಹಾಗೆ ನಾವಾಗಿ ನಾವು ಆಚರಿಸ್ಕೊಂಡು ಅಂತ ನಾವೆಲ್ಲ ಇವತ್ತು ಬಂದು ಸೇರಿದ್ದೀವಿ. ಮತ್ತು ಹೇಗೆ ಅಂದರೆ ಹೆಣ್ಣು ಹೇಗೆ ಅಂದರೆ ನಾವು ಶಕ್ತಿ, ಸಹನೆ, ಭಾವತೆ, ತ್ಯಾಗ, ಸ್ನೇಹ, ಪ್ರೀತಿ, ಕರುಣೆ ಎಲ್ಲದೂ ನಮ್ಮಲ್ಲಿದೆ. ಆದರೆ ಗಂಡಸರಲ್ಲಿ ಆ ಥರ ಇರಲ್ಲ. ಅವರು ಪೇಷನ್ಸೇ ಇಲ್ಲ. ಒಂದು 5 ನಿಮಿಷ ನಾವೆಲ್ಲರೂ ಹೋಗ್ತೀವಿ ಅಂದರೆ ಪೇಷನ್ಸ್ ಇರೋದೇ ಇಲ್ಲ, ಬಡ್ಕೊತಾ ಇರ್ತಾರೆ, ಬಾ 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 ಬಾ. ಸೊ ನಾವು 1 ನಿಮಿಷ ಬರ್ತೀವಿ. ಅದೇ ಮಕ್ಕಳ ವಿಷಯಕ್ಕೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಾಗಲಿ, ನಾವು ಮಕ್ಕಳನ್ನ ಅಡುಗೆ ಮಾಡಿ ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಮಕ್ಕಳು ಪ್ರತಿಯೊಂದರಲ್ಲೂ ನಾವು ನೋಡ್ಕೋತೀವಿ, ಯಾವುದು ಸಹನೆಯಿಂದ.
ಮಕ್ಕಳನ್ನ ಪ್ರೀತಿಸೋದಲ್ಲಾದ್ರೂ ಅಷ್ಟೇ, ಒಂದು ಹುಷಾರಿಲ್ಲ ಅಂದ್ರೂ ಕೂಡ ನಾವು ಪ್ರೀತಿಯಿಂದ ಅವ್ರನ್ನ ನೋಡ್ಕೋತೀವಿ. ಅವ್ರು ಏನು ಮಾಡ್ತಾರೆ, ನಾನು ಬೆಳಗ್ಗೆ ಹೋಗಬೇಕು ಆಫೀಸಿಗೆ, ನೀನು ನೋಡ್ಕೊ. ಸೊ ನಾವು ಹೋಗಿರ್ತೀವಲ್ವಾ, ಆದರೆ ನಮ್ಗೆ ಕನ್ಸಿಡರ್ ಮಾಡಲ್ಲ ಅವರು. ಸೊ ನಾವು ಅದನ್ನು ಮಾಡಿ ಇದನ್ನು ಮಾಡಿ ನಾವು ಬ್ಯಾಲೆನ್ಸ್ ಮಾಡ್ತಿದ್ದೀವಿ. ಸೊ ಮಮತೆ ನಾವು ಹೆಚ್ಚು ಪುರುಷಕ್ಕಿಂತ ಜಾಸ್ತಿ ತಾಯಿನೇ ಹೆಚ್ಚು ನಮ್ಮ ಮಕ್ಕಳಿಗೆ ಆಗಲಿ, ಒಂದು ಏನಾದ್ರು ಫಂಕ್ಷನಿಗೆ ಹೋಗ್ಬೇಕಂದ್ರೆ ನಮ್ಗೆ ಸಂಬಂಧ ಇದೆ, ಸೊ ಅವ್ರು ಬೇಡ ನಾನು ಹೋಗಲ್ಲ, ಸಂಬಂಧ ಬಿಡಬಾರ್ದು ಅಂತ ಹೇಳಿ ನಾವೇನು ಮಾಡ್ತೀವಿ, ಸೊ ಯಾವುದೇ ಕಷ್ಟ ಇದ್ರೂ ನಾವು ಫಂಕ್ಷನ್ಗೆ ಹೋಗಿ ಎಷ್ಟೊತ್ತಾದರೂ ಆಗಿ ಹೋಗಿ ನಾವು ಬರ್ತೀವಿ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಹೆಣ್ಣು ತ್ಯಾಗ ಮಮತೆ ಎಲ್ಲ ವಿಷಯದಲ್ಲೂ ನಾವು ಮುಂದಿದ್ದೀವಿ. ಇನ್ನು ದೇಶದ ಆಳ್ವಿಕೆ ವಿಷಯದಲ್ಲಿ ಬಂದರೆ, ಮುಂಚೆ ಗಂಡಸರು ಮಾತ್ರ ಅಲ್ಲ, ಈ ಹೆಂಗಸರು ಕೂಡ ದೇಶದ ಪ್ರತಿಯೊಂದು ವಿಭಾಗದಲ್ಲೂ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ದೇಶದಲ್ಲಿ ಹೋರಾಟ ವಿಷಯದಲ್ಲೂ ಕೂಡ ನಾನು ಬರ್ತೀನಿ ಅಂತ ಈಗ ಹೆಂಗಸರು ಕೂಡ ಮುಂದೆ ಇದ್ದಾರೆ. ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮ, ಒರಕೆ ಓಬವ್ವ ನಮ್ಮ ದೇಶಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ. ಸರೋಜಿನಿ ನಾಯ್ಡು, ಸೊ ಅವ್ರ ಪಟ್ಟಿನೇ ತುಂಬ ಪಟ್ಟಿ ಇದೆ. ಓಕೆ, ನೆಕ್ಸ್ಟ್ ಈಗ ಮದುವೆ ಮುಂಚೆ ಹೇಳೋದಿದ್ರೆ, ಸೊ ನಾವು ಹಿಂಗಿರೋಕ್ಕಾಗಲ್ಲ. ಅವಾಗ ಏನಂದರೆ, ಅವಾಗ ಹೆಣ್ಮಕ್ಳು ಈಚೆ ಹೋಗೋಂಗಿಲ್ಲ ನಾವು. ಹಾಗಾಗಿ ಏನು ಮಾಡ್ತಾರೆ, ಸೊ ಮನೆ ರಿಸ್ಟ್ರಿಕ್ಷನ್ ಇರುತ್ತೆ, ಅವಾಗ ನಾವು ಹೇಗಿರಬೇಕೋ ಹಾಗಿರ್ತೀವಿ. ಬಟ್ ಮದುವೆ ಆದಮೇಲೆ ನಮಗೊಂದು ಜವಾಬ್ದಾರಿ ಇರುತ್ತೆ. ಸೊ ನಾವು ಹೀಗೆ ಇದ್ರೆ ಆಗಲ್ಲ ಸಮಾಜದಲ್ಲಿ. ಸೊ ನಮ್ಮನ್ನು 4 ಜನ ಗುರುತಿಸ್ಕೋಬೇಕಾದ್ರೆ ನಾವು 4 ಜನರ ಜೊತೆ ಮಾತಾಡಬೇಕು. ಆಗ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಇನ್ನೊಂದಿಷ್ಟು ವಿಷಯಗಳನ್ನ ಕಲಿತಾರೆ. ಹೇಗೆ ಅಂದರೆ ಚುರುಕು. ನಾವು ಮುಂಚೆ ನಾನು ಇದ್ದಿದ್ದು ಹೇಗೆ ಅಂದರೆ, ಮದುವೆಗಿಂತ ಮುಂಚೆ ತುಂಬ ಡೀಸೆಂಟು, ಮಾತೇ ಗೊತ್ತಿಲ್ಲ. ಸೊ ಯಾರೇ ಬಂದರೂ ನಾನು ಮಾತಾಡಲ್ಲ, ಸೊ ಪರ್ಸ್ನಲಿ. ಸೊ ಈಗ ಹಾಗಾಗಿ ನಿಮಿಷ ಅಲ್ಲತ್ತಾ, 3 ನಿಮಿಷ ಮ್ಯಾಕ್ಸಿಮಮ್ ಮಾತಾಡಿ, ಇಲ್ಲಿಂದ ಬಿಡ್ತೀನಿ. ಮಾತಾಡಿ ಮಾತಾಡಿ. ಸೊ ಈಗ ಏನಾಗಿದೆ ಅಂದರೆ, ಸೊ ನಾವು ಈ ಥರ ಫ್ರೆಂಡ್ಸ್ಗಳ ಜೊತೆ ಸೇರಿ ಸಮಾರಂಭದಲ್ಲಿ ಸೇರಿ ಸ್ವಲ್ಪ ಚುರುಕಾಗಿದ್ದೀವಿ. ಆಯ್ತಾ. ಎತ್ತರ ಕಾಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ನಾವು ಹೇಗೆ ಅಂದರೆ, ಪ್ರತಿಯೊಂದು ಕೆಲಸ ಕೂಡ ಹೊರಗಡೆ ನಾರ್ಯಸ್ತು ಪೂಜಂತೆ, ನಾವು ಹೊರಗಡೆನೂ ಕೆಲಸ ಮಾಡ್ತೀವಿ, ಮನೇಲೂ ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಕ್ಷಮೆಯ ಧರಿತ್ರಿ. ಹೇಗೆ ಅಂದರೆ, ನಾವು ಯಾರಾದ್ರು ತಪ್ಪು ಮಾಡಿದ್ರೆ ಬೇಗ ನಾವು ಕ್ಷಮಿಸ್ತೀವಿ. ಸೊ ತಾಯಿ ಆದವಳು ಮಗಳಿಗೆ ನಾವೇನಾಗ್ತೀವಿ, ತಾಯಿ ಸ್ಥಾನ ತುಂಬ್ತೀವಿ, ಮಗಳ ಸ್ಥಾನ ತುಂಬ್ತೀವಿ, ಸೊಸೆ ಸ್ಥಾನ ತುಂಬ್ತೀವಿ. ಪ್ರತಿಯೊಂದು ಸ್ಥಾನನ ನಾವು ತುಂಬಿಕೊಂಡು, ಸೊ ನಾವು ಈ ಮಟ್ಟಿಗೆ ನಾವು ಈಗ ಬೆಳೀತಾ ಇದ್ದೀವಿ. ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಿದ್ರೆ ತುಂಬ ಖುಷಿ ಆಗ್ತದೆ. ಹೆಣ್ಮಕ್ಳು ಅಂದ್ರೆ ಮುಂಚೆ ಎಲ್ಲ ಆ ಥರ ಕೇವಲವಾಗಿ ನೋಡೋರು, ಹೆಣ್ಮಕ್ಳು ಅಂತ ಏನು ಬರಲ್ಲ ಅಂದ್ಕೊಂಡು. ನಮ್ಮನೇಲಿ ನಾವು 7 ಜನ ಹೆಣ್ಮಕ್ಳು. ಹಂಗಾಗಿ ನಮ್ಮ ಮನೇಲಿ ಹೆಣ್ಮಕ್ಳ ಬಗ್ಗೆ ಎಲ್ಲ ಥರನೂ ಗೊತ್ತು ನಮಗೆ. ತಾಳ್ಮೆ, ಸಹನೆ, ಪ್ರೀತಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ಹೇಗಿರಬೇಕು ಒಂದು ಹೆಣ್ಮಕ್ಳು, ಬೇರೆ ಮನೆಗೆ ಹೋದಾಗ ಹೆಂಗಿರಬೇಕು, ಮದುವೆಗೆ ಮುಂಚೆ ಹೆಂಗಿರಬೇಕು. ನಮ್ಮ ಅಣ್ಣಂದಿರು ಎಲ್ಲ ಹೆಣ್ಮಕ್ಳ ಬಗ್ಗೆ ಒಂದು ಹಣೆಗಿಡಬೇಕು, ಬಳೆ ಹಾಕಬೇಕು, ಸರ ಹಾಕಬೇಕು. ಹೆಣ್ಮಕ್ಳು ಹಂಗೆ ತಿರುಗಬಾರ್ದು ಗಂಡಸ್ತಾರ. ಹೆಣ್ಮಕ್ಳು ಅಂದ್ರೆ ಒಂದು ಸೌಮ್ಯತೆ ಇರಬೇಕು ಅಂತ ಹೇಳ್ಕೊಡ್ತಿದ್ರು. ಅದೆಲ್ಲ ನಾವು ಈಗ ಹಂಗೆ ನಮ್ಮ ಅಪ್ಪ ಅಮ್ಮ ಹಂಗೆ ಹೇಳ್ಕೊಟ್ಟಿದ್ರು, ಹಂಗೆ ನಡ್ಸ್ಕೊಂಡು ಬಂದಿದ್ದೀವಿ ನಾವು ಈಗಲೂ. ಆಗ ನಮ್ಮ ಅತ್ತೆ ಮನೇಲೂ ನಾವು ಅತ್ತೆ ಮನೇಲಿ ತುಂಬ ಜನ, ಅಲ್ಲೂ 6 ಜನ ಹೆಣ್ಮಕ್ಳು ನಮ್ಮ ಅತ್ತೆಗೆ, ಅವರು ಅಷ್ಟೇ. ಆಮೇಲೆ ನಾವು ಅವ್ರವ್ರಿಗಿರ್ತೀನೋ ಹೆಣ್ಮಕ್ಳು 6 ಜನ ಸೊಸೆಯರು, ನಾವು 7 ಜನ ಸೊಸೆಯರು. ಹಂಗಾಗಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಎಲ್ಲರ ಹತ್ರನೂ ಏನೋ ಒಂಚೂರು ಜಂಬ ಮಾಡಬಾರ್ದು. ಹೆಣ್ಮಕ್ಳು ಎಲ್ಲ ತಾಳ್ಮೆ ಸಹನೆಯಿಂದ ನಡ್ಕೊಂಡು ಹೋಗಬೇಕು. ಹಾಗೆ ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಪ್ರಧಾನಿ ಮಂತ್ರಿ ಇಂದಿರಾ ಗಾಂಧಿಯವರೆಲ್ಲ ಹೆಂಗೆ ಓಡಾಡಿದ್ದಾರೆ, ಹಾಗೆ ಈಗಲೂ ಅಷ್ಟೇ ಮಹಿಳೆಯರೆಲ್ಲ ಎಷ್ಟು ಇದಕ್ಕೋಸ್ಕರ ಹೋರಾಡ್ತಿದ್ದಾರೆ. ಹಂಗಾಗಿ ಎಲ್ಲರೂ ಹೋರಾಡಬೇಕು. ಹಾಗೆ ಮನೇಲೂ ಅಷ್ಟೇ ತಾಳ್ಮೆಯಿಂದ ಇರಬೇಕು. ಗಂಡ ಏನೇ ಒಂದು ಅಂದ್ರೂ ತೈಸ್ಕೊಂಡು ಹೋಗ್ಬೇಕು. ಮಕ್ಕಳು ಅಷ್ಟೇ ಮಾತಾಡ್ತಾರೆ, ಗಂಡ ಮಕ್ಕಳು ಎಲ್ಲರೂ ಹೆಂಡತಿ ಬಗ್ಗೆನೇ, ತಾಯಿ ಬಗ್ಗೆನೇ ಮಾತಾಡೋದು. ನಾವು ಎಷ್ಟೇ ಒಳ್ಳೆತನ ಮಾಡಿರ್ತೀವಿ, ಎಷ್ಟೇ ಮನೆ ಕೆಲಸ ಮಾಡಿರ್ತೀವಿ, ನೀನೇನು ಮಾಡಿಲ್ಲ ಅಂದ್ಬಿಡ್ತಾರೆ. ಅವಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಎಷ್ಟು ಕೆಲಸ ಮಾಡಿರ್ತೀವಿ, ಆದರೂ ಅವ್ರಿಗೆ ಗೊತ್ತು ಇವಳು ಮಾಡಿದ್ದಾಳೆ ಅಂತ, ಬೇಕು ಅಂತಲೇ ಮಾತಾಡ್ತಾರೆ. ಏನು ಮನೇಲಿ ಇದ್ಕೊಂಡು ಏನು ಮಾಡ್ತೀರಾ ನೀವು, ಏನು ಮಾಡಲ್ಲ ನೀವು, ಏನು ಕೆಲಸ ಮಾಡ್ತೀಯ ನೀನು ಅಂತಾರೆ. ಹಾಗೆ ನಾವು ಎಷ್ಟು ಮನೇಲಿ ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಶುರು, ನಾವು ಮಿಷಿನ್ ಓಡಿಸ್ತಾ ಇರ್ತೀವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂತೀವಿ, ಮತ್ತೆ ಮಾಡ್ತೀವಿ. ಅಡುಗೆ ಮಾಡ್ಕೊಬರಕ್ಕೆ ಹೇಳಿದ್ವಿ. ಅವ್ರವ್ರ ಮನೆ ಏನು ಮಾಡ್ಕೊಬತ್ತೀರಿ ಅಂತ ಮೆನು ಕೊಟ್ಟಿದ್ವಿ. ಅದೆಲ್ಲ ಮಾಡ್ಕೊಬಂದ್ರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹಾಗೆ ಗೇಮ್ಸ್ ಎಲ್ಲ ಆಡಿಸಿದ್ದೀನಿ. ಈ ವಿಡಿಯೋ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋ ನೋಡಿ. ಧನ್ಯವಾದಗಳು.